ಸೋಮವಾರಪೇಟೆಯ OLV ಕಾನ್ವೆಂಟ್ ಶಾಲೆಯ ಆಶ್ರಯದಲ್ಲಿ CSST ಸಂಸ್ಥೆಯ 70ನೇ ವಾರ್ಷಿಕೋತ್ಸವ ಹಾಗೂ ಕಾರ್ಮೆಲ್ ಸಭೆಯ ಸಂಸ್ಥಾಪಕಿ ಮದರ್ ತೆರೆಸ್ ಅವರ 168ನೇ ಜನ್ಮದಿನವನ್ನು ಶಾಲಾ ಸಭಾಂಗಣದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥ ಶಿಕ್ಷಕಿ ಅರುಣಜ್ಯೋತಿ ಮಾತನಾಡಿ, ಸೇವಾ ಮನೋಭಾವಕ್ಕಾಗಿ ಮತ್ತು ಜೀವನದ ಉತ್ತಮ ಮೌಲ್ಯಗಳ ಕುರಿತು ಸಮಾಜಕ್ಕೆ ಮಾನವೀಯ ಸಂದೇಶ ನೀಡಿದ ಮದರ್ ತೆರೇಸಾ ಅವರ ಆದರ್ಶ ನಮ್ಮ ಬದುಕಿಗೆ ದಾರಿದೀಪವಾಗಬೇಕು ಎಂದರು. ಶಾಲಾ ವ್ಯವಸ್ಥಾಪಕರಾದ ಸಿಸ್ಟರ್ ದಯಾ ಮತ್ತು ಬಾತ್ಮೀದಾರರಾದ ಸಿಸ್ಟರ್ ನಿರ್ಮಲಾ ಮಾತನಾಡಿದರು. Today I am deeply honored to address you all on the occasion of 168th birth anniversary of our Reverend Foundress Mother Teresa of Saint Rose of Lima, a visionary leader, a courageous reformer and a true trendsetter of her time. Her life was a shining example of faith in action, selfless service and an unwavering commitment to education as a means of social transformation. OLV Convent School is her dream child, born out of her profound vision to empower young minds through value-based education. ಇಂದು ವಿಶೇಷವಾಗಿ OLV ಶಾಲೆಯಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕಿಯಾದ ತಾಯಿ ತೆರೇಸವರ 168ನೇ ವರ್ಷದ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. OLV ಸಂಸ್ಥೆಯು ಇಂದಿಗೆ 70 ವರ್ಷ ಪೂರ್ಣಗೊಂಡಿದ್ದು, ನಿಮ್ಮೆಲ್ಲರಿಗೂ ತಾಯಿ ತೆರೇಸವರ ಆಶೀರ್ವಾದವು ಲಭಿಸಲಿ. ಧನ್ಯವಾದಗಳು. ಶಾಲಾ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪ್ರಾರ್ಥನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಆಸೆಸ್ ಡಿಸೋಜಾ, ಜೋಸೆಫ್, ಲೀನಾ, ಮಂಜುಳಾ ಕಾರ್ಯಕ್ರಮ ನಿರೂಪಿಸಿದರು. ಸಂಸ್ಥೆ ದಾನಧರ್ಮ, ವಿಧೇಯತೆ, ಬಡತನದ ತ್ರೈಮಾಣಿಕ್ಯಗಳಿಂದ ಪ್ರಜ್ವಲಿಸಬೇಕೆಂದು ಹಂಬಲಿಸಿದರು. ಜನರ ಸೇವೆಯೇ ಜನಾರ್ದನನ ಸೇವೆ ಎಂದು ನಂಬಿದ್ದ ತಾಯಿ ತೆರೇಸಾ ತಮ್ಮ ಸೇವಾ ಜೀವನವನ್ನು ಕೇವಲ ಒಂದು ಕ್ಷೇತ್ರಕ್ಕೆ ಮೀಸಲಿಡಲಿಲ್ಲ. ಆಡುಗುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ತಾಯಿ ತೆರೇಸಾ ರವರು ಬಡವರಿಗಾಗಿ ಶ್ರಮಿಸದ ಕ್ಷೇತ್ರವೇ ಇಲ್ಲ.